Watch it in left, right, and center. ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಕಾಂಗ್ರೆಸ್ ಶಾಸಕರ ಖರೀದಿಯಲ್ಲಿ ಯಾರ್ಯಾರು ನಿರತರಾಗಿದ್ದಾರೆ ಅನ್ನೋದನ್ನ ಹೇಳಿದರು. ಅವರು ಪರೋಕ್ಷವಾಗಿ ಹೇಳಿದ್ದನ್ನ ನಾವು ಮಾಧ್ಯಮದವರು ಪ್ರತ್ಯಕ್ಷವಾಗಿ ತೋರಿಸಿದ್ವಿ. ಈಸಿಯಾಗಿ ಕಂಡು ಹಿಡಿಯಬಹುದಾದಂಥ ಹಿಂಟ್ಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಅವರು ಯಾರ ಬಗ್ಗೆ ಹೇಳಿದ್ರು ಅನ್ನೋದನ್ನು ತೋರಿಸಿದ್ವಿ. ಅವರ ಹಿನ್ನೆಲೆ ಏನು, ಈ ಹಿಂದೆ ಮಾಡಿದ ಕೆಲಸ ಯಾವುದು, ಈಗ ಮಾಡ್ತಾ ಇರುವ ಕೆಲಸ ಯಾವುದು, ಮುಂದೆ ಮಾಡಬಹುದಾದ ಕೆಲಸ ಯಾವುದು ಅಂತ ಅವರೆಲ್ಲರ ಜನ್ಮಜಾಲ ಆಡಿದ್ವಿ. ಆರೋಪ ಪ್ರತ್ಯಾರೋಪಗಳನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಫೈನ್, ಅದೆಲ್ಲವನ್ನು ಪಕ್ಕಕ್ಕಿಡಿ. ಈಗ ಒಂದಷ್ಟು ಮೂಲಭೂತ ಪ್ರಶ್ನೆಗಳಿಗೆ ಬರೋಣ. ಆರೋಪ ಮಾಡಿದಂಥವರು, ಪ್ರತ್ಯಾರೋಪ ಮಾಡಿದಂಥವರು ಕೆಲವು ಬೇಸಿಕ್ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅಂತ ನೋಡುವ ಸಮಯ ಈಗ ಬಂದಿದೆ. ಉತ್ತರ ಕೊಡೋದಕ್ಕೆ 3 ಜನ ಇದ್ದಾರೆ. ಮೊಟ್ಟ ಮೊದಲಿಗೆ ಪ್ರಶ್ನೆಗಳು ಆರೋಪ ಮಾಡಿದ ಮುಖ್ಯಮಂತ್ರಿಗಳಿಗೆ, ಅವರ ಸರ್ಕಾರಕ್ಕೆ ಮತ್ತು ಅವರ ಮೈತ್ರಿ ಪಕ್ಷಕ್ಕೆ. ಕ್ವೆಶ್ಚನ್ ನಂಬರ್ 1. ವಕ್ತಾರರಿಗೆ ಕೇಳ್ತಾ ಇದ್ದೀವಿ, ಜೆಡಿಎಸ್ಗೆ, ಕಾಂಗ್ರೆಸ್ಗೆ, ಒಟ್ಟಾರೆ ಮೈತ್ರಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಈ ಪ್ರಶ್ನೆಗಳು ಕೇವಲ ಒಂದು ಕಡೆಗೆ ಮಾತ್ರ ಅಲ್ಲ, ಬಿಜೆಪಿಗೂ ಕೂಡ ಕೇಳಬಹುದಾದಂಥ ಹಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕೂಡ ಬಿಜೆಪಿ ವಕ್ತಾರ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಾಮನಾಚಾರ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಜಿ ಎ ಬಾಬಾ ಅವರಿದ್ದಾರೆ, ಕಾಂಗ್ರೆಸ್ನಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಟಿ ಎ ಶರವಣ, ವಿಧಾನ ಪರಿಷತ್ ಸದಸ್ಯರು, ಜೆಡಿಎಸ್ ಮುಖಂಡರು. ಸರ್, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಗಾಳಿಯಲ್ಲಿ ಗುಂಡು ಹಾರಿಸ್ತಿದ್ದೀರಾ? ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಗುಪ್ತಚರ ಇಲಾಖೆಯನ್ನು ವರದಿ ಆಧಾರದ ಮೇರೆಗೆ ಕಳೆದ 2-3 ದಿವಸಗಳಿಂದ ಏನು ಅವರಿಗೆ ಮಾಹಿತಿ ಇದೆ, ಆ ಮಾಹಿತಿಯ ಆಧಾರದ ಮೇಲೆಗೆ ಮೌಖಿಕವಾಗಿ ಕೆಲವು ವಿಚಾರಗಳನ್ನು ಅವರು ಪ್ರಸ್ತಾವನೆಯನ್ನು ಮಾಡಿರತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಯಾವ ಪುರುಷಾರ್ಥ ಸಾಧನೆಗೆ ಸರ್? ಮಾಧ್ಯಮಗಳು ಅಲ್ಲಿ ಎಲ್ಲಿ ಕೂಡ ಯಾವುದೇ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಅಲ್ಲಿ ಏನು ತಾವು ಇಂಥ ಗುಂಡು ಪಿನ್ನುಗಳು ಇದೆ ಅಂತೇಳಿ ತಾವು ಏನು ಉಲ್ಲೇಖ ಮಾಡಿದ್ದೀರಿ, ಅವರು ಹೇಳಿರತಕ್ಕಂಥ ಒಂದು ಅಂದಾಜು ಮೇರೆಗೆ ತಾವು ಪತ್ತೆ ಹಚ್ಚಿ ಇಂಥ ವ್ಯಕ್ತಿಗಳೇ ಇರ್ಬೋದು ಅನ್ನೋದನ್ನು ಕೂಡ ತಾವು ತೋರಿಸಿರತಕ್ಕಂಥದ್ದನ್ನು ಈ ರಾಜ್ಯದ ಜನ ನೋಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥದ್ದು ಕುಮಾರಸ್ವಾಮಿಯವರು ಸರ್ಕಾರ ರಚನೆ ಆದಾಗಿಂದ ಇವತ್ತಿನವರೆಗೂ 4 ತಿಂಗಳಿಂದ ಸತತವಾಗಿ ಈ ಸರ್ಕಾರವನ್ನು ಕೆಡವಬೇಕು, ಒಂದಲ್ಲ ಒಂದು ರೀತಿಯಲ್ಲಿ ಬೀದಿಯಲ್ಲಿ ಬಿಜೆಪಿ ನಾಯಕರು, ನಮ್ಮ ಕಾಂಗ್ರೆಸ್ ಜೆಡಿಎಸ್ ಶಾಸಕರುಗಳಿಗೆ ಆಮಿಷ ಹೊರಡಿಸಿ. ಸರ್, ಫಾರ್ ಅ ಚೇಂಜ್ ಇವತ್ತು ಟು ದ ಪಾಯಿಂಟ್ ಮಾತಾಡೋಣ. ಹವಾ ಮೇ ಬಾತೆ ನಹೀ ಕರ್ನಾ ಹೈ.
ಗಾಳಿಯಲ್ಲಿ ಮಾತಾಡೋದು ಬೇಡ. ನೋಡಿ, ಗಾಳಿಯಲ್ಲಿ ಗುಂಡಾರಿಸೋದು ಯಾರಾದಿದ್ರೆ ಬಿಜೆಪಿ ನಾಯಕರುಗಳು. ನಾವು ಕಾಲಲ್ಲೇ ಗುಂಡಾರಿಸ್ತೀವಿ, ಗಾಳಿಯಲ್ಲಿ ಗುಂಡಾರಿಸುವಂತ ಅವಶ್ಯಕತೆ ನಮಗೆ. 6 ಸ್ಪೆಸಿಫಿಕ್ ಪ್ರಶ್ನೆಗಳಿದೆ ಶರವಣ, 6 ಸ್ಪೆಸಿಫಿಕ್ ಪ್ರಶ್ನೆಗಳು. ಹೇಳಿ. ಹಣ ನೀಡಿ ಶಾಸಕರ ಖರೀದಿ ಮಾಡಲಾಗ್ತಾ ಇದೆ ಅನ್ನುವ ಸುಳಿವು ಸಿಕ್ಕ ಮೇಲೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ ಮೇಲೆ ಅವರ ಮೇಲೆ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ? ಕ್ವಶನ್ ನಂಬರ್ 1 ಟು ದ ಪಾಯಿಂಟ್ ಆನ್ಸರ್ ಮಾಡಿ. ಏನು ಕ್ರಮ ಕೈಗೊಂಡ್ರಿ ಅವ್ರ ಮೇಲೆ? ಕ್ರಮ ಕೈಗೊಳ್ಳೋದು ಯಾವಾಗ? ಖಚಿತ ಮಾಹಿತಿ ಇದ್ದಾಗ. ಖಚಿತ ಮಾಹಿತಿ ಇಟ್ಕೊಂಡು ಚಲನವಲನಗಳನ್ನು ಏನು ತನಿಖೆ ಸಂಸ್ಥೆ ಏನಿದೆ ಅವರು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಅವ್ರ ಮೇಲೆ ಏನೇನು ಯಾವ ಸಮಾಜಘಾತ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರತಕ್ಕಂಥ ಶಕ್ತಿಗಳ ಸಂಪೂರ್ಣ ಚಿತ್ರಣವನ್ನು ತಗೊಂಡು ಅದಾದ ನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕು, ಯಾವ ಥರ ಅವರಿಗೆ ಏನೇನು ವ್ಯವಸ್ಥೆಯನ್ನ ಕಾನೂನು ವ್ಯಾಪ್ತಿಯಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಸರ್ಕಾರ ಮಾಡುತ್ತೆ. ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಕೂಡ ಹೌದು ತಾವು, ಕಾಂಗ್ರೆಸ್ನ ಹಿರಿಯ ಮುಖಂಡರು. ಬರೀ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನಾಗದ? ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಸ್ಪೆಕ್ಯುಲೇಷನ್ಸ್ ಎಲ್ಲಿ ತನಕ ಬಂತು ಅಂದರೆ, ಸದಾಶಿವನಗರದ ಒಂದು ಗೆಸ್ಟ್ ಹೌಸ್ನಲ್ಲಿ 100 ಕೋಟಿ ಶೇಖರಿಸಿ ಇಡಲಾಗಿತ್ತಂತೆ, ಅಶೋಕನಗರದ ಇನ್ನೊಂದು ಗೆಸ್ಟ್ ಹೌಸ್ನಲ್ಲಿ 100 ಕೋಟಿ ಇತ್ತಂತೆ. ಇದ್ದಿದ್ದಾಗಿದ್ದು ರೇಡ್ ಮಾಡಿಸ್ಬೇಕಾಗಿತ್ತು ಸರ್. ಈಗ ಅವರು ಎಲ್ಲಿ ನಾನು ಹೇಳಿ ಸ್ಟೇಟ್ಮೆಂಟ್ ನೋಡಿದ್ದೇನೆ. ಓಕೆ, ಅವರು ತಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿಂದ ಏನು ರಿಪೋರ್ಟ್ ಬಂದಿದೆ ಅವರು ಬೇರೆ ಬೇರೆ ಥರದಲ್ಲಿ ಸಂಗ್ರಹ ಮಾಡ್ತಾರೆ. ಓಕೆ, ಸಂಗ್ರಹ ಮಾಡಿ ಆ ಆರೋಪ ಮಾಡಿದ್ದು ಅವರಿಗೆ ಖಚಿತ ಆಗಿದೆ. ಯಾಕಂದರೆ ಎಂತೆಂಥವರು ಆರೋಪಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ದಾರೆ. ನಿಜವಾಗಿ ಈಗ 100 ಕೋಟಿ ಎಲ್ಲಾರು ಇದು ಶೇಖರಣೆ ಮಾಡಿ ಸ್ಪೆಸಿಫಿಕ್ ಪ್ಲೇಸ್ ಗೊತ್ತಿದ್ರೆ ಖಂಡಿತ ಮಾಡೇ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಹ್ಯಾಸ್ ನೋ ಐಡಿಯಾ. ನೋ ಐಡಿಯಾ ಅಲ್ಲ, ಅವ್ರು ಸ್ಪೆಸಿಫಿಕ್ ಮಾಹಿತಿ ರಿಗಾರ್ಡಿಂಗ್ ಸರ್ಕಾರ ಟಾಪಲ್ ಮಾಡುವಂಥದ್ದು, ಕಾಂಗ್ರೆಸ್ ಅಥವಾ ದಳದ MLAಗಳನ್ನು ತಮ್ಮ ಕಡೆ ಸೆಳೆಯುವಂಥದ್ದು, ಒಂದು ಕಾನ್ಸ್ಪಿರಸಿ ಮಾಡ್ತಾರೆ ಎಂಬ ಮಾಹಿತಿಯನ್ನು ಅವರು ಬಯಲುಪಡಿಸಿದ್ದಾರೆ. ಯಾಕಂದರೆ ಗೊತ್ತಾಗಲಿ, ಜನರಿಗೆ ಗೊತ್ತಾಗಲಿ, ಅವ್ರಿಗೂ ಗೊತ್ತಾಗಲಿ, ನಾವೆಲ್ಲ ಮಾಡೋದೆಲ್ಲ ಎಲ್ಲ ನಡೀತದೆ ಅಂತೇಳಿ ಗೊತ್ತಾಗಲಿ ಅಂತ ಅಂದ್ಕೊಂಡು ಅದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿಯೂ ಹೌದು, ನಿಜವಾದ ಸಂಗತಿ ಹೌದು. ಆ ನಿಟ್ಟಿನಲ್ಲಿ ಹೇಳಿದ್ದಾರೆ ಹೊರತು ಈಗ ಒಂದು ಅಪರಾಧ ಆದಾಗ ಕೆಲಸ ಆಗೇ ಆಗ್ತದೆ. ಅದು ಈ ಡಿಪಾರ್ಟ್ಮೆಂಟ್ ಬೇರೆ ಇದೆ. ಅಪರಾಧ ನಡೀತಾ ಇದೆ ಅನ್ನುವಂಥದ್ದು ಆರೋಪ ಆಗಿತ್ತು, ಆ ಅಪರಾಧ ನಡೆದಿಲ್ಲ. ಅಪರಾಧ ನಡೆದಿಲ್ಲ, ಅಪರಾಧ ಆದಾಗ ಈಗ ಇಲ್ಲಿ ಇಂಥ ಕಡೆ ಸ್ಪೆಸಿಫಿಕ್ ಆಗಿ 100 ಕೋಟಿ ಇದೆ ಅಂತ 100 ಕೋಟಿ ರೇಟ್ ಆಗೇ ಆಗ್ತದೆ. ವಾಮನಾಚಾರ್ಯ, ಆರ್ ಯು ಹ್ಯಾಪಿ ವಿತ್ ಆನ್ಸರ್? ಉತ್ತರ ತಮಗೆ ಸಂತೋಷ ತಂದಿದೆಯಾ? ಇದು ಕುಮಾರಸ್ವಾಮಿ ಅವರು ಕೊಟ್ಟಂತ ಏನೊಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕಿಂತ ಹಾರಿಬಲ್ ಇದೆ ಉತ್ತರಗಳು. ಏನಾಗಿದೆ ಅಂದರೆ, ದಿನ ಬೆಳಗ್ಗೆ 7 ಗಂಟೆಗೆ ಪ್ರೊಸೀಜರ್ ಇರೋದು. ದಿನ ಬೆಳಗ್ಗೆ 7 ಗಂಟೆಗೆ ಇಂಟೆಲಿಜೆನ್ಸ್ ಆಫೀಸರು ರಾಜ್ಯದ್ದು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ, ಇನ್ಯಾರಿಗೂ ರಿಪೋರ್ಟ್ ಮಾಡಲ್ಲ ಅವರು, ಮುಖ್ಯಮಂತ್ರಿಗಳ ಮನೆಗೆ ಹೋಗಿ. ವೀಕ್ಷಕರಿಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ, ಇಂಟೆಲಿಜೆನ್ಸ್ ಬೇಹು ಪಡೆಯ ಮುಖ್ಯಸ್ಥರು ಯಾರಿರ್ತಾರೆ ಅವರು ಪ್ರತಿ ದಿನ ಬೆಳಗ್ಗೆ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾರೆ. ಕೆಲವು ಮುಖ್ಯಮಂತ್ರಿಗಳು ಮಾರ್ನಿಂಗ್ ವಾಕ್ ಅನ್ನ ಬೇಹು ಪಡೆಯ ಮುಖ್ಯಸ್ಥರ ಜೊತೆ ಮಾಡುವ ಅಭ್ಯಾಸವನ್ನ ಇಟ್ಟುಕೊಂಡಿದ್ರು. ಆ ರೀತಿಯಾದ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಬೇಹು ಪಡೆಯ ಮುಖ್ಯಸ್ಥನ ಮೊಟ್ಟ ಮೊದಲನೇ ಕೆಲಸ ದಿನ ಬೆಳಗ್ಗೆ ಎದ್ದು ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವ ವರದಿಯನ್ನು ಒಪ್ಪಿಸುವಂಥದ್ದು. ಅವರು ಮುಖ್ಯಮಂತ್ರಿಗಳು ಟೂತ್ ಪೇಸ್ಟ್ ನೋಡೋದಕ್ಕಿಂತಲೂ ಮೊದಲು, ಟೂತ್ ಬ್ರಷ್ ನೋಡೋದಕ್ಕಿಂತಲೂ ಮೊದಲು ಆಲ್ರೆಡಿ ಸ್ವಚ್ಛವಾಗಿ ಹಲ್ಲುಜ್ಕೊಂಡು ಬಂದಂಥ ಇಂಟೆಲಿಜೆನ್ಸ್ ಆಫೀಸರ್ ಹಲ್ಲುಗಳನ್ನೇ ನೋಡ್ತಾರೆ. ಇದು ಪ್ರೊಸೀಜರು, ಯಾವ ಮುಖ್ಯಮಂತ್ರಿಗಳಿದ್ರೂ ಇದು ನಡೆಯುತ್ತೆ. ನಿನ್ನೆ ರಾತ್ರಿ ಇಡೀ ಏನಾಯಿತು, ಇಲ್ಲಿವರೆಗಿಂದ ಏನಿದೆ, ಇವತ್ತು ಆಗ್ಬೋದಾದಂಥದ್ದು ಏನು ಅನ್ನೋದನ್ನು ಅವರು ಬ್ರೀಫ್ ಮಾಡ್ತಾರೆ. ಏನಾಗಿರುತ್ತೆ, ಎಷ್ಟೋ ಪೊಲೀಸ್ ಆಫೀಸರ್ಸ್ ಕೂಡ ಸೀರಿಯಸ್ ಇರಬೇಕಾಗುತ್ತೆ. ಕೆಲವು ಪೊಲೀಸ್ ಆಫೀಸರ್ಸು ಮೀಡಿಯಾದಲ್ಲಿಯ TV ಮತ್ತು ಇತರೆ ಏನು ವೃತ್ತಪತ್ರಗಳಿವೆ ಅವ್ರಿಗೆ ಸಿಕ್ಕಂಥ ನ್ಯೂಸ್ಗಳ ಬಗ್ಗೆನೂ ಮಾತಾಡ್ತಿರ್ತಾರೆ. ಆ ನ್ಯೂಸ್ ಅವ್ರಿಗೆ ಸಿಕ್ಕ ಕೂಡಲೇ ಅವರು ಅವಸರದಲ್ಲಿರ್ತಾರೆ ತಮ್ಮ ನಿಷ್ಠೆಯನ್ನು ತೋರಿಸ್ಬೇಕು ಅಂತ. ಆ ಆಫೀಸರ್ ಬೆಳಗ್ಗೆ 7 ಗಂಟೆ ಒಳಗಾಗಿನೇ ಹೋಗಿ, ಸರ್ ನಿನ್ನೆ ಏನೇನು ನಡೀತು ಗೊತ್ತಾ, ಒಂದು 100 ಕೋಟಿ ರೂಪಾಯಿ ಸಂಗ್ರಹಿಸಿಟ್ಟಿದ್ದಾರಂತೆ, ಅದು ಮಾಡಿದಾರಂತೆ, ಇದು ಮಾಡಿದಾರಂತೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಕೂಡಲೇ ಇಷ್ಟೊಂದು ಸಿಗ್ತಲ್ಲ ಅಂತೇಳಿ ಇಮಿಡಿಯೇಟ್ಲಿ ಒಬ್ಬ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವವರು ಮೀಡಿಯಾಕ್ಕೆ ಹೋಗಿ ಅದನ್ನು ಹೇಳಿಬಿಡ್ತಾರೆ. ಇದು ಇಲ್ಲಿ ಆಗ್ತಿರುವಂಥ ಅಧ್ವಾನ. ಇದರಲ್ಲಿ ಸ್ಟಡಿ ಆಗಿದೆಯಾ, ಕೇಸ್ ಸ್ಟಡಿ ಆಗಿವೆ, ರಿಪೋರ್ಟ್ಸ್ ಇದೆಯಾ, ಫೋಟೋಗಳಿದೆಯಾ, ಡಾಕ್ಯುಮೆಂಟ್ಸ್ ಇದೆಯಾ, ಏನೂ ಇಲ್ಲದೆ ಈ ಥರ ನೀವು ಹೇಳಿ ಬಂದುಬಿಟ್ರಿ ಅಂದರೆ ಅದೊಂದು ಅಲ್ಲೋಲ ಕಲ್ಲೋಲ ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ನಾವು ಒಪ್ಕೊಂಡಿದ್ದೇನೆ. ಕಳೆದ 3 ದಿನಗಳಿಂದ ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ವಾಟ್ ಈಸ್ ದ ರಿಸಲ್ಟ್? ಇವತ್ತು ರಿಸಲ್ಟ್ 2 ಆಯಿತು. ಮೊದಲನೇ ದಿವಸ BJP ಮೇಲೆ ಭಾರಿ ಗಂಭೀರ ಆರೋಪ ಅಂತ ಬಂತು. ನಿನ್ನೆಯಿಂದ ಏನು ಶುರುವಾಗಿದೆ, ಮುಖ್ಯಮಂತ್ರಿಗಳು ಜವಾಬ್ದಾರಿ ಇಲ್ಲದೆ ಏನೋ ವಿಷಯಗಳನ್ನು ಹೇಳಿ ಹೋದರು, ಅವ್ರ ಹತ್ರ ಯಾವ ಪ್ರೂಫು ಇಲ್ಲ,
2 ದಿವಸ ಆದಮೇಲೂ ಅವ್ರಿಗೆ ಒಬ್ಬ ವ್ಯಕ್ತಿನೂ ಸಿಕ್ಕಿಲ್ಲ, ಯಾರ ಮೇಲೆ ಅವ್ರು ಆ್ಯಕ್ಷನ್ನೂ ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳು ಮಕ್ಕಳ ಆಟ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿಯಿಂದ ಏನು ಬಿಹೇವ್ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳು ಅನ್ನೋಂಥ ಒಂದು ಪದದ ಇಮೇಜ್ ಏನಿದೆ ಅದು ಸಂಪೂರ್ಣ 2-3 ದಿವಸದಲ್ಲಿ ಬಿದ್ದು ನೆಲಸಮ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಶರವಣ ಅವರ ಇನ್ನೂ ಅವ್ರಿಗೆ ಹೇಳಿದ ಮಾತಿಗೂ ಪೂರ್ವಕವಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಡಿಮಾನಿಸೇಷನ್ ಸಮಯದಲ್ಲಿ ಒಂದು ವಾಕ್ಯನ್ನ ಹೇಳ್ತಾರೆ, ನಾವು ಯಾತಕ್ಕೋಸ್ಕರ ಡಿಮಾನಿಸೇಷನ್ ಮಾಡ್ತಾ ಇದ್ದೀವಿ, ಈ ರಾಷ್ಟ್ರದಲ್ಲಿ ಯಾವ ತರ ಭ್ರಷ್ಟಾಚಾರ ಇರ್ಬೋದು, ಆ ಟೈಮಲ್ಲಿ ಕೆಲವು ಹೆಸರುಗಳನ್ನ ಉಲ್ಲೇಖ ಮಾಡ್ತಾರೆ. ಹೇಳ್ತೀನಿ ಕೇಳಿ, ಉಲ್ಲೇಖ ಮಾಡ್ತಾರೆ, ಅವರ ಹೆಸರನ್ನ ತರ್ತಾರೆ, ಅವ್ರ ಮೇಲೆ ಏನ್ ಕ್ರಮ ಇಷ್ಟು ದಿನ ಆಗಿದೆ ಡಿಮಾನಿಸೇಷನ್ ಆಗಿ ಏನ್ ಕ್ರಮ ತಗೊಂಡಿದ್ದಾರೆ, ರಾಷ್ಟ್ರದ ಜನಗಳಿಗೆ ವಿಷಯಾಂತರ ಆದ್ರೂ ಪರವಾಗಿಲ್ಲ. ಶರವಣ, ಡಿಮಾನಿಟೈಸೇಷನ್ ಘೋಷಿಸುವ ಭಾಷಣದಲ್ಲಿ ಪ್ರಧಾನಿ ಯಾರ್ಯಾರ ಹೆಸರು ಹೇಳಿದ್ರು? ನೀವ್ ಹೇಳಿ, ನೀವೇ ಮಾಧ್ಯಮದಲ್ಲಿ ತೋರಿಸಿದ್ರಿ, ನೀವ್ ಹೇಳ್ಬೇಕು. ಸಂಸ್ಥೆ ಜೆಡಿಎಸ್ ನ ಅಧಿಕೃತ ಸ್ಟ್ಯಾಂಡ್ ಏನಂದ್ರೆ ದೂರು ಕೊಡುವ ಕಾಲ ಇನ್ನೂ ಕೂಡಿ ಬಂದಿಲ್ಲ, ಅದಕ್ಕೊಂದಷ್ಟು ಸಾಕ್ಷಿಗಳು ಬೇಕಾಗುತ್ತೆ. ಇದು ನಿಮ್ಮ ಅಧಿಕೃತ ಸ್ಟ್ಯಾಂಡ್. ಕಾಲ ಕೂಡಿ ಬಂದಿಲ್ಲ ಯಾರನ್ನು ಕೂಡ ನೋಡಿ. ಇವತ್ತು ನಮ್ಮಲ್ಲಿರುವಂತದ್ದು ಪ್ರಾಥಮಿಕ ಮಾಹಿತಿ, ದೂರು ಕೊಡುವಂತಹ ಕಾಲ ಇನ್ನೂ ಕೂಡಿ ಬಂದಿಲ್ಲ. ಇದು ಜೆಡಿಎಸ್ ನ ಅಧಿಕೃತ ಸ್ಟ್ಯಾಂಡ್. ಇದು ಕಾಂಗ್ರೆಸ್ ನ ಸ್ಟ್ಯಾಂಡ್ ಕೂಡ ಹೌದಾ ಸರ್? ಅಜಿತ್ ಅವರ ಇಂಟೆಲಿಜೆನ್ಸ್ಗೂ ಕ್ರಿಮಿನಲ್ ಆಕ್ಷನ್ ಬಹಳ ದೂರ. ಇಂಟೆಲಿಜೆನ್ಸ್ ಕಲೆಕ್ಷನ್ ಇಸ್ ಡಿಫರೆಂಟ್. ಇನ್ಫಾರ್ಮೇಶನ್ ಪಕ್ಕಾ ಇದ್ದಾಗ ಅದು ಆಕ್ಷನ್ ಆಗೇ ಆಗ್ತದೆ. ಇಂಟೆಲಿಜೆನ್ಸ್ ಇಸ್ ಡಿಫರೆಂಟ್. ಇಂಟೆಲಿಜೆನ್ಸ್ ಗೆ ಅವ್ರು ಪ್ರಿವೆಂಟಿವ್ ಆಕ್ಷನ್ ತಗೊಂಡೇ ತಗೊಳ್ತಾರೆ. ಇಂಟೆಲಿಜೆನ್ಸ್ ಗೆ ಇಲ್ಲಿ ಕೇಳಿ ಸುಮ್ಮನೆ ನೀವು ಅವ್ರ ಈಗ ಅವ್ರ ಇಂಟೆಲಿಜೆನ್ಸ್ ಯಾವ್ದು ಬಂದಿದೆ ಅದನ್ನ ಹೇಳಿದ್ದಾರೆ ಅಷ್ಟೇ, ಬಿಟ್ಟರೆ ಅದರಲ್ಲಿ ಅದು ಕೂಡ ಹೆಸರು ಹೇಳಿಲ್ಲ. ಅವ್ರು ಇಂಥವ್ರು ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಅವ್ರ ಮೇಲೆ ಎಫ್ಐಆರ್ ಆಗ್ತದೆ. ಬಾವ ಅವರ ಸ್ಟ್ಯಾಂಡ್ ಸ್ವಲ್ಪ ಇಂಟೆಲಿಜೆಂಟ್ ಆಗಿದೆ. ಅವ್ರು ಹೇಳ್ತಾರೆ ಅಪರಾಧ ಇನ್ನೂ ನಡೆದಿರಲಿಲ್ಲ, ಅಪರಾಧ ನಡೆಯೋದಕ್ಕೆ ಷಡ್ಯಂತ್ರ ಆಗ್ತಾ ಇರುವ ಮಾಹಿತಿ ಬಂತು, ಅದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿಕೊಂಡು ಮೊದಲು ಪ್ರಿವೆಂಟ್ ಮಾಡಿದಾರೆ. ಇಂಟೆಲಿಜೆನ್ಸ್ ನ ರಿಪೋರ್ಟ್ ಕೊಟ್ಟರು ಅನ್ನೋದು ಓಕೆ. ಒಂದು ದಿನಕ್ಕೆ 20 ರಿಂದ 30 ಇಂಟೆಲಿಜೆನ್ಸ್ ರಿಪೋರ್ಟ್ ಗಳನ್ನು ಸಬ್ಮಿಟ್ ಮಾಡ್ತಾರೆ. ಬೆಳಗ್ಗೆ ಒಂದು 7-8 ಮಧ್ಯಾಹ್ನ ಒಂದು 7-8 ಸಾಯಂಕಾಲ ಕೂಡ ಕೊಡ್ತಾರೆ. ಒಂದು 20-30 ಎಲ್ಲಾನು ಚೀಫ್ ಮಿನಿಸ್ಟರ್ ಯಾವ್ದ್ರ ಬಗ್ಗೆ ರಿಪ್ಲೈ ಮಾಡಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಯಾಗಿ ನೀವು ಅವರ ಪಾಲಿಗೆ ಬಿಡೋದಿಲ್ಲ. ಅದನ್ನ ಬಿಡೋದು ನನ್ನ ಅಬ್ಜೆಕ್ಷನ್ ಇರೋದು ಅಲ್ಲೇ ಇದೆ. ನನ್ನ ಅಬ್ಜೆಕ್ಷನ್ ಇರೋದು ಅಜಿತ್ ಅಲ್ಲೇ ಇರೋದು. ನಿಮ್ಮ ಹತ್ರ ಬಂದ ಇನ್ಫಾರ್ಮೇಶನ್ ಎಲ್ಲ ಬದ ಅಲ್ಲಿ ಮಾಡ್ಕೊಂಡು ಬಿಡೋದಲ್ಲ, ಮಾಡ್ಕೊಂಡು ಬಿಡೋದಲ್ಲ. ದೂರು ಇನ್ನು ಯಾಕೆ ಕೊಟ್ಟಿಲ್ಲ ಅನ್ನುವ ಪ್ರಶ್ನೆಗೆ ಬಾವ ಅವ್ರು ಹೇಳ್ತಾರೆ ಅಪರಾಧ ಇನ್ನೂ ನಡೆದಿರಲಿಲ್ಲ, ಅಲ್ಲಿಗೆ ದುಡ್ಡು ಒಂದು ಕಡೆ ಶೇಖರಣೆ ಆಗಿರಲಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಆಗುತ್ತೆ ಅಂತ ಪಕ್ಕಾ ಮಾಹಿತಿ ಆಗುತ್ತೆ ಅನ್ನುವ ಮಾಹಿತಿ ಇತ್ತು, ಆದ್ರೆ ಆಗಿರಲಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಆಗಿರಲಿಲ್ಲ. ಆದ್ರಿಂದಾಗಿ ನಾವು ದೂರು ಕೊಟ್ಟಿಲ್ಲ. ಆದ್ರಿಂದಾಗಿ ನಾವು ದೂರು ಕೊಟ್ಟಿಲ್ಲ. ಬಾವ ಅವರೇ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ದೂರು ಕೊಟ್ರಿ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಂಥವ್ರು ಇದಾರೆ, ಅದ್ರ ಮೇಲೆ ಅವ್ರಿಗೆ ಬೇರೆ ಬೇರೆ ತರದ್ದು ಇರುತ್ತೆ, ಅವರಿಗೆ ಮೆಥಡ್ಸ್ ಇರುತ್ತೆ. ಇಂಟೆಲಿಜೆನ್ಸ್ ಆಕ್ಟ್ ಪ್ರಕಾರ ಟೆಲಿಫೋನ್ ಟ್ಯಾಪ್ ಮಾಡಬಹುದು, ಮತ್ತೊಂದು ಮಾಡಬಹುದು. ಇಂಥವ್ರ ಮೇಲೆ ನಮ್ಮನ್ನ ಇದಿದೆ, ತಗೊಳ್ಳಿ, ಅಥಾರಿಟಿ. ಅವ್ರಿಗೆ ಈಗ ಮೋದಿ ಅವರು ಬೇಕಾದ ಉಪಯೋಗ ಮಾಡಿದ್ರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಕೈಗೊಂಬೆ. ನರೇಂದ್ರ ಮೋದಿ, ಅಮಿತ್ ಶಾ ಹೇಳಿದಂತೆ ಕೆಲಸ ಮಾಡುತ್ತೆ. ಅದು ಸೂತ್ರದ ಬೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಸಾಲು ಆರೋಪಗಳನ್ನು ಮಾಡಿದ್ರಿ. ಈಗ 100ರಲ್ಲಿ 100 ಕೂಡ ಒಂದೇ ತರ ಇರಲ್ಲ. ಕೆಲವು ಜನ ಆದ್ರೂ ಹಾನೆಸ್ಟ್ ಆಗಿರ್ತಾರೆ. ಆ ನಂಬಿಕೆ ಇನ್ಕಮ್ ಟ್ಯಾಕ್ಸ್ ಮೇಲೆ ಇದೆ. ಮಾಡ್ತಾರೆ. ಅಯ್ಯೋ ಮಾಡಿದ್ರೆ ಇಲ್ಲಿ ತನಕ ಈ ಕೆಲಸ ಇದೆ ಅಲ್ಲ, ಇಲ್ಲಿ ತನಕ ಮಾಡಿದ್ದು ಮಾಡಿಸಿದ್ದು ಅದರ ಮೇಲೆ ನಂಬಿಕೆ ಅದು ಖಂಡಿತ ನಂಬಿಕೆ ಕಳ್ಕೊಳ್ತಿದೆ. ಇನ್ಸ್ಪೈಟ್ ಆಫ್ ದಟ್ ಯು ಆರ್ ನಾಟ್ ಹೋಸ್ಟ್. ಆ ನಂಬಿಕೆ ಇನ್ಕಮ್ ಟ್ಯಾಕ್ಸ್ ಮೇಲೆ ಇದೆ. ಹೌದು, ಆ ನಂಬಿಕೆ ಇನ್ಕಮ್ ಟ್ಯಾಕ್ಸ್ ಮೇಲೆ ಇದೆ. ಆದ್ದರಿಂದಾಗಿ ದೂರು ಕೊಟ್ರಿ. ಆ ನಂಬಿಕೆ ಎಸಿಬಿ ಮೇಲೆ ಇಲ್ವಾ? ರಾಜ್ಯ ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡುವ ಎಸಿಬಿ ಮೇಲೆ ಇಲ್ವಾ? ವೈ ದೇರ್ ಇಸ್ ನೋ ಕಂಪ್ಲೇಂಟ್? ಐ ಆಮ್ ಟೆಲ್ಲಿಂಗ್ ದೇ ಹ್ಯಾವ್ ಗಾಟ್ ಇದು ಬೇರೆ ಬೇರೆ ವಿಧಾನಗಳಿದೆ. ರೆವಿನ್ಯೂ ಇಂಟೆಲಿಜೆನ್ಸ್ ಗೆ ಮತ್ತೊಂದಕ್ಕೆ ಹೇಗೆ ಕಲೆಕ್ಟ್ ಮಾಡಬೇಕು ಇನ್ಫಾರ್ಮೇಶನ್ ಅಂತ ಕೆಲವನ್ನ ಹೇಳಕ್ಕೂ ಇಲ್ಲ, ಹೇಳಕ್ಕೂ ಆಗುದಿಲ್ಲ. ಒಂದು ಫಾರ್ ಎಕ್ಸಾಂಪಲ್ ಮಾನಿಟರಿಂಗ್ ಫೋನ್ ಸುಮ್ಮನೆ ಮಾಡಕ್ಕಾಗಲ್ಲ, ಎಸಿಬಿ ಅವರು ಸುಮ್ಮನೆ ಮಾಡಕ್ಕಾಗಲ್ಲ. ಸೊ ದಟ್ಸ್ ವೈ ಹೂ ಇಸ್ ದ ಪ್ರಾಪರ್ ಅಥಾರಿಟಿ ಅಂತ ಹೇಳ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ಅಲಾಂಗ್ ವಿತ್ ಕಂಪ್ಲೇಂಟ್ ಲೆಟ್ ದಮ್ ಆಕ್ಟ್.
ಮಾಡಿದ್ರೆ ಮಾಡ್ತಾರೆ, ಇಲ್ಲ ಮೋದಿ ಅವ್ರು ಮಾಡಬೇಡಪ್ಪ. ಇನ್ಕಮ್ ಟ್ಯಾಕ್ಸ್ಗೆ ದೂರು ಕೊಡಲಾಯಿತು, ಆದರೆ ಎಸಿಬಿಗೆ ಸ್ಥಳೀಯ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ದೂರು ಕೊಡಲಾಗ್ಲಿಲ್ಲ. ಯಾಕೆ ಅನ್ನೋದನ್ನ ಬಾವ ಅವರು ವಿವರಿಸಿದ್ರು. ಶರವಣ ಅವರು ಒಪ್ಕೊಳ್ತೀರಾ? ಖಂಡಿತ. ಈಗ ಇನ್ಕಮ್ ಟ್ಯಾಕ್ಸ್ಗೆ ಯಾಕೆ ನಿನ್ನೆ ಈ ಒಂದು ದೂರನ್ನು ಕೊಟ್ಟಿದ್ದಾರೆ ಅಂದರೆ, ಬಹುಶಃ ಅನಗತ್ಯವಾಗಿ ಇಂಥ ದೊಡ್ಡ ಮಟ್ಟದಲ್ಲಿ ನೂರಾರು ಕೋಟಿಗಳು ಅಕ್ರಮದ ಹಣ ಯಾವ ಥರ ಅಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ, ಈ ಥರ ಏನು ಸಮಾಜಘಾತ ಶಕ್ತಿಗಳ ಜೊತೆಯಲ್ಲಿ ಸೇರಿಕೊಂಡು ಸಿಂಗಲ್ ನಂಬರ್ ಲಾಟ್ರಿ ಇರ್ಬೋದು, ಈ ಮಡ್ಕಾ ದಂಧೆ ಇರ್ಬೋದು, ಮತ್ತು ಈ ಮೀಟ್ರ್ ಬಡ್ಡಿ ಇರ್ಬೋದು, ಇಂಥದ್ದು ವಿರುದ್ಧವಾಗಿ ಮಟ್ಟ ಹಾಕುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಆಗಿಂದನೇ ಪ್ರಾರಂಭ ಮಾಡಿದ್ದಾರೆ. ಈ ಶಕ್ತಿಗಳೆಲ್ಲ ಕೂಡ ಒಗ್ಗೂಡಿಕೊಂಡು ಈ ಶಕ್ತಿಗೆ ಎಲ್ಲ ಒಂದು ಕಡೆ ಗುಂಡು ಪಿನ್ನುಗಳನ್ನ ನಿನ್ನೆ ತೋರಿಸಿರತಕ್ಕಂಥದನ್ನ ನೀವು ಹಿಂಗು ಪಿನ್ನುಗಳಾಗಿ ಪರಿವರ್ತನೆ ಆಗಿ ಅದಕ್ಕೆ ಕೆಲವು ನಾಯಕರು ಸೇಫ್ಟಿ ಪಿನ್ ಆಗಿ ಬಿಜೆಪಿಯಲ್ಲಿ ಸೇಫ್ಟಿ ಪಿನ್ ಆಗಿ ಅವ್ರ ಜೊತೆ ನಿಂತಿದಾರಲ್ಲ, ಅದ್ರ ಕಡೆ ಕೂಡ ಗಮನ ಹರಿಸಬೇಕು ಅನ್ನೋದನ್ನ ಅವರ ಗಮನಕ್ಕೆ ನಾವು ತೆಗೆದುಕೊಂಡು ಹೋಗಿರತಕ್ಕಂಥದ್ದನ್ನ ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. 3 ಜನರಲ್ಲಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಲೆಟ್ ಅಸ್ ಬಿ ಟು ದ ಪಾಯಿಂಟ್. ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಮಾತಾಡ್ಕೊಳ್ಳೋಣ. ಬಾವ ಅವರು ಮಾತಾಡ್ತಾ ಇರುವಾಗ ಡಾಕ್ಟರ್ ವಾಮನಾಚಾರ್ಯ ಯಾಕೋ ಬಹಳ ನಗ್ತಿದ್ರು. ಬಾವ ಅವರ ಉತ್ತರದ ಯಾವ ಅಂಶ ಅವರಲ್ಲಿ ನಗು ತಂತು, ಆ ವಿಷಯಕ್ಕೆ ಹೋಗ್ತೀನಿ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಬಿಜೆಪಿ ಅವ್ರಿಗೂ ಕೂಡ ಕೇಳುವ ಪ್ರಶ್ನೆಗಳಿದೆ.